ಮೈಮರೆಯಿಂದ ಕೂಡಿರುವ ಕುಣಿಯ ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಗ ಚಾಚೇರು ನಡುನಾಡಿರಲಿ ನಲಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ನಡುನಾಡಿರಲಿ ನಲಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ಗಳಿಗೆನು ಮೈವ ಗೆಳೆಗೆನು ಮನವ ಗೆಳೆಗೆನು ಒಳವ ಸಿರಿನನವ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಂಚೇನು ಕನ್ನಡದ ದೀಪ ಹಂಚೇನು ಕನ್ನಡದ ದೀಪ ಹಂಚೇನು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಪ್ರಸಾದ ದೀಪಗಳ ಬೆಳಕ ನೀರೇನು ಹಚ್ಚಿರುವ ದೀಪದಲ್ಲಿ ಕಾಯರೂಪ ಅಚ್ಚಳಿಯದಂತೆ ತೋರೇನು ಕಲ್ಪನೆಯ ಕಣ್ಣು ಹರಿವನ ಪ್ರಸಾದ ದೀಪಗಳ ಬೆಳಕ ನೀರೇನು ಹಚ್ಚಿರುವ ದೀಪದಲ್ಲಿ ಕಾಯರೂಪ ಅಚ್ಚಳಿಯದಂತೆ ತೋರೇನು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನ ತೂರೇನು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನ ತೂರೇನು ಒಮ್ಮಿರನ ಪ್ರೀತಿ ಎಲ್ಲಿಯದು ಭೀತಿ ನಾಡಲದೆ ನೀತಿ ಹಿಡಿದನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಬಂದು ನೇರು ನಮ್ಮೆದೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಬಂದು ನೇರು ನಮ್ಮೆದೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮ ಸಿರುತೇನುವೆ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮ ಸಿರುತೇನುವೆ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ಅಳೆದೇವು ಮರಣ ಅಳೆದೇವು ಹಿರಣ ಅಳೆದೇವು ಹಿರಣ ಹಿರಿದನಪ ಅಳೆಯುವ ಮುಡಿಗೆ ಬೆಚ್ಚಂಗಿ ಮುಡಿಸಿ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ ಹಚ್ಚೇನು ಕನ್ನಡದ ದೀಪ. ತುಂಬಾ ಸುಂದರವಾದ ನೃತ್ಯವಿತ್ತು. ಪ್ರಿಯಾಂಕಾ ಮ್ಯಾಮ್ ರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಬೆಳಗಿನ ಶುಭೋದಯಗಳು. ಇಲ್ಲಿ ನೆರೆದಿರುವ ಶಾಲೆಯ ವ್ಯವಸ್ಥಾಪಕರಾದ ಕಲೀಂ ಸರ್ ಅವರಿಗೂ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಯಾಸ್ಮಿನ್ ಮ್ಯಾಮ್ ರವರಿಗೂ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲಾದರೂ ಇರು ಎಂತಾದರೂ ಇರು, ನೀ ಎಂದೆಂದಿಗೂ ಕನ್ನಡವಾಗಿರು. ಕನ್ನಡದ ಕವಿಗಳಲ್ಲಿ ಒಬ್ಬರಾದ ಡಿ.ವಿ.ಜಿ ಅವರು ಹೇಳುತ್ತಾರೆ. ಅದೇ ರೀತಿ ಕನ್ನಡದ ಹಿರಿಮೆಯ ಹಬ್ಬವೆಂದರೆ ಅದು ಕನ್ನಡ ರಾಜ್ಯೋತ್ಸವವೇ. ಅದಕ್ಕೆ ಯಾವುದೇ ರೀತಿಯಂತಹ ಸಂದೇಹವಿಲ್ಲ. ಅದೇ ರೀತಿ ಈ ಒಂದು ಕನ್ನಡದ ನಾಡನ್ನು ಕಪ್ಪು ಮಣ್ಣಿನ ನಾಡು ಹಾಗೂ ಕರುನಾಡು ಎಂದು ಕರೆಯಲಾಗುತ್ತದೆ.
ಈ ಕನ್ನಡದ ಹೆಸರು ಮಹಾಭಾರತದಿಂದಲೂ ಇಂದಿನವರೆಗೂ ತನ್ನದೇ ಆದಂತಹ ವಿಶಿಷ್ಟದ ಸ್ಥಾನವನ್ನು ಪಡೆದುಕೊಂಡಿದೆ. ಇತಿಹಾಸದ ಒಂದೊಂದು ಪುಟದಲ್ಲಿಯೂ ಕನ್ನಡದ ಸಂಸ್ಕೃತಿ ಲಿಖಿತವಾಗಿದೆ. ಅದೇ ರೀತಿಯಾಗಿ ಈ 1973ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ನಾಮಕರಣವನ್ನು ಮಾಡಲಾಯಿತು. ಅಂದಿನಿಂದ ನವೆಂಬರ್ 1 ಇಡೀ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಶಾಲಾ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳಲ್ಲಿ ಸಂಭ್ರಮದಿಂದ ಹಾಗೂ ಉತ್ಸಾಹದಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ 1947ರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುವುದಕ್ಕಾಗಿ ಅನೇಕ ವ್ಯಕ್ತಿಗಳು ಹೋರಾಟವನ್ನು ನಡೆಸಿದರು. ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಕೂಡ ನಮ್ಮ ಭಾರತಕ್ಕೆ ಸ್ವತಂತ್ರ ಬೇಕು ಎಂಬ ಹಂಬಲದಿಂದ ಹೋರಾಡಿದಂತಹ ವ್ಯಕ್ತಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡವು ಅಭಿವೃದ್ಧಿಯಾಗಬೇಕು ಎಂದು ಅನೇಕ ರೀತಿಯಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಡಿದಂತಹ ವ್ಯಕ್ತಿಗಳು ಅತ್ಯುತ್ತಮವಾಗಿ ಭಾಷಣ ನೀಡಿದ ಪ್ರಿಯಾಂಕಾ ಮ್ಯಾಮ್ ಅವರಿಗೆ ತುಂಬಾ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಡನ್ನು ಹಾಡಲು ಬರುತ್ತಿದ್ದಾರೆ. ನಾವೆಲ್ಲರೂ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಮಳಿಲಲ್ಲಿ ನಗುವೆ ಕಾವೇರಿಯ ಮಳಿಲಲ್ಲಿ ನಗುವೆ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಹೂವಾದರೆ ನಾನು ಮೂಕಾಂಬೆಯ ಪಾದದಿ ಇರುವೆ ಹುಲ್ಲಾದರೆ ನಾನು ಆ ತುಂಗೆಯ ದಳದಲ್ಲಿ ನಲಿವೆ ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳವೆ ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳವೆ ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಮೆರವೆ ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಮೆರವೆ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರವೆ ಬಲಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ ಪದವಾದರೆ ನಾನು ಕೋಗಿಲೆ ದನಿಯಾಗಿರುವೆ ನುಡಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ ಮರವಾದರೆ ನಾನು ಈ ಭೂಮಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಧನ್ಯವಾದಗಳು. ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಶಿಕ್ಷಕಿಯಾದ ನೂರೈಷಾ ಮ್ಯಾಮ್ ರವರು ಕನ್ನಡದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಇಂದಿಗೆ ನಾವು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮೈಸೂರು ರಾಜ್ಯವು 1956
ನವೆಂಬರ್ 1ರಂದು ನಿರ್ಮಾಣವಾಗುವುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವಾಗಿ ಆಚರಿಸುತ್ತಾರೆ. ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರಿ ರಜಾದಿನವೆಂದು ಪಟ್ಟಿ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಎಲ್ಲ ಜಾತಿಯ ಜನರು ಧರ್ಮ ಭೇದ ಭಾವ ಇಲ್ಲದೆ ಆಚರಿಸುತ್ತಾರೆ. ವಾಹನಗಳನ್ನು ಕೆಂಪು ಮತ್ತು ಹಳದಿ ಬಣ್ಣಗಳ ಬಾವುಟದೊಂದಿಗೆ ಅಲಂಕರಿಸಲಾಗುತ್ತದೆ. ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರಕಟಪಡಿಸಲಾಗುತ್ತದೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಭಾರತದ ಇನ್ನಿತರ ಪ್ರದೇಶಗಳಲ್ಲೂ ನೆಲೆಸಿರುವ ಕನ್ನಡಿಗರು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕನ್ನಡ ಮಾತಾಡಿ ಕನ್ನಡ ಬರೆದವರಿಗೆ ಕನ್ನಡ ಕಲಿಸಿ. ಜೈ ಕರ್ನಾಟಕ, ಜೈ ಕನ್ನಡ. ಉತ್ತಮವಾಗಿ ಕನ್ನಡ ಎಂದರೆ ಏನು, ಕನ್ನಡದ ಬಗ್ಗೆ ಯಾವ ರೀತಿ ಮಾಹಿತಿ ಮತ್ತು ಕನ್ನಡದ ಅಭಿವೃದ್ಧಿಗೋಸ್ಕರ ನಮಗೆ ಉತ್ತಮವಾದ ಭಾಷಣ ನೀಡಿದಂತಹ ನೂರೈಷಾ ಮ್ಯಾಮ್ ರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜ್ಞಾನಪೀಠ ಪ್ರಶಸ್ತಿ ತಂದ ದಿಗ್ಗಜರ ಭಾವಚಿತ್ರಗಳ ಸಮಾಜವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುವೆಂಪುರವರು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 29 ಡಿಸೆಂಬರ್ 1904. ಕೃತಿಗಳು: ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರು ಯುಗದ ಕವಿ, ಜಗದ ಕವಿ ಎಂದು ಖ್ಯಾತರಾಗಿದ್ದಾರೆ. ಇವರು ಕನ್ನಡ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆಯನ್ನು ರಚಿಸಿದರು. ನಿಧನ 11 ನವೆಂಬರ್ 1994. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಅಭಿಕಾಂತನಯ ದಂತ. DR ಬೇಂದ್ರೆ. ಪೂರ್ಣ ಹೆಸರು ದಂತತ್ರಯ ರಾಮಚಂದ್ರ ಬೇಂದ್ರೆ. ಜನನ 31 ಜನವರಿ 1896. ಕೃತಿಗಳು: ನದ ಲೀಲೆ, ಸಂಗೀತ ವೈವಲು 4 ತಂತಿ ಕೈದಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ. ಕಾವ್ಯ ನಾಮ ಅಭಿಕಾಂತನಯ ದಂತ. ಮರಣೆ 26 ಅಕ್ಟೋಬರ್ 1981. ಶುಭಾಶಯಗಳು. ನನ್ನ ಹೆಸರು ಶಿವರಾಮ ಕರಂತ. ಜನನ 10 ಅಕ್ಟೋಬರ್ 1902. ಕೃತಿಗಳು: ಮರಳ ಮಣ್ಣಿಗೆ, ಬೆಟ್ಟದ ಜೀವ, ಚುಮ್ಮನ ದುಡಿ, ಅಳಿವ ಮೇಲೆ ಮುಂತಾದವುಗಳು. ಮುಟ್ಟಜ್ಜಿಯ ಕನಸು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮರಣ 1997. ಧನ್ಯವಾದಗಳು. ವಿಕ್ರು ಗೋಕಾಕ್. ಇವರು ಪೂರ್ಣ ಹೆಸರು ವಿನಾಯಕ್ ಕೃಷ್ಣ ಗೋಕಾಕ್. ಜನನ 80 ಆಗಸ್ಟ್ 1980. ವಿಜಯಪುರ ಜಿಲ್ಲೆಯ ಪೂರ್ಣ ಅವರು. ಕಾವ್ಯ: ಸಮುದ್ರ ಗೀತೆಗಳು, ಸಮುದ್ರದಾಚೆಯಿಂದ, ಕಾದಂಬರಿ, ಸವನೂರು ಸವೆ, ಜೀವನ. ಇವರು ಭಾರತ ಸಿಂಧು ರಶ್ಮಿಕೋ ಎಂಬ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮರಣ 28 ಏಪ್ರಿಲ್ 1992. ಧನ್ಯವಾದಗಳು. ಶುಭೋದಯಗಳು. ನಮ್ಮ ಹೆಸರು ಗಿರೀಶ್ ಕರ್ನಾಡ್. ಜನನ 19 ಮೇ 1938. ಮಹಾರಾಷ್ಟ್ರದ ಮಧುರದಲ್ಲಿ ಶಿಕ್ಷಣ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದರು. ಪ್ರಮುಖ ನಾಟಕ ಎ.ಜಿ. ತುಘಲಕ್, ಚಲನಚಿತ್ರಗಳು, ನಾಗಮಂಡಲು, ಡೇಸ್ ಇತ್ಯಾದಿ. 1999ರಲ್ಲಿ ಇವರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮರಣ 10 ಜೂನ್ 2019ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಧನ್ಯವಾದಗಳು. ಹೆಸರು ಚಂದ್ರಶೇಖರ ಕಂಬರ ರಾವರು. ಜನನ ಜನವರಿ 2, 1937 ರಂದು ಬೆಳಗಾವಿಯಲ್ಲಿ ಜನಿಸಿದ್ದರು. ಇವರು 21 ನಾಟಕಗಳು, 8 ಕವನಗಳು, 3 ಕಾದಂಬರಿಗಳನ್ನು ಬರೆಸಿದ್ದರು. ಇವರಿಗೆ 2010 ರಂದು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಜನನ 6 ಜೂನ್ 1891. ಕಾವ್ಯನಾಮ ಶ್ರೀನಿವಾಸ. ಕೃತಿಗಳು: ಚಿಕ್ಕ ವೀರ ರಾಜೇಂದ್ರ, ಸಣ್ಣ ಕಥೆಗಳು ಇತ್ಯಾದಿ. ಇವರ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ
ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮರಣ 6 ಜೂನ್ 1986. ಧನ್ಯವಾದಗಳು. 21 ಡಿಸೆಂಬರ್ 1932 ರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದ್ದರು. ಇವರ ಕೃತಿಗಳು ಸಂಸ್ಕಾರ, ಭಾರತೀಯ ಪುರಾವಸ್ಥೆ, ಮುಗಿಯದ ಕಥೆ ಮುಂತಾದವುಗಳು. ಇವರಿಗೆ 1994 ರಲ್ಲಿ ಮಾಸ್ತಿ ಪ್ರಶಸ್ತಿ ದೊರೆತಿದೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನು ಹೊಡೆಯಬೇಕಾಗಿ ಕೇಳುತ್ತೇನೆ. 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಉತ್ತಮವಾಗಿ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಹಾಡನ್ನು ಹಾಡಲು ಬರುತ್ತಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿ ಅಫ್ಸನಾರವರು. La 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 la. ಕರುನಾಡ ತಾಯಿ ಸದಾ ಚೆನ್ನೈ, ಕರುನಾಡ ತಾಯಿ ಸದಾ ಚೆನ್ನೈ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ವೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ವೀರು ನಿನ್ನದು, ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಕಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವದಂತೆ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೆನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ಉಳಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯಿ, ಚೆಲುವ ಕನ್ನಡದೊಳೇನಿದು ಮಾಯಿ. ಮುಗಿರೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿರೆ ಕಡಲೆ ಸಿಡಿಲೆ ಕೇಳಿ. ತನವು ಮನವು ತನವು ಎಲ್ಲ ಕನ್ನಡ, ತನವು ಮನವು ತನವು ಎಲ್ಲ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ನಿನ್ನ